ಹಲೋ ಭಾರತೀಯ ಸಾಕ್ಷ್ಯ ಅಧಿನಿಯಂನ ಲೆಕ್ಚರ್ ಸೀರೀಸ್ ಅಲ್ಲಿ ಇದು ನಮ್ಮ ಹೊಸ ವಿಡಿಯೋ ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಟು ಬಿ ಪ್ರೂವ್ಡ್ ಅನ್ನುವಂಥ ಈ ಚಾಪ್ಟರ್ 3ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಪಾರ್ಟ್ 3 ಆನ್ ಪ್ರೂಫ್ ಈ ಚಾಪ್ಟರ್ಲಿ ಇದು ಚಾಪ್ಟರ್ 3 ಆಗುತ್ತೆ. ಆ್ಯಂಡ್ ಚಾಪ್ಟರ್ 3 ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಟು ಬಿ ಪ್ರೂವ್ಡ್, ಯಾವುದೆಲ್ಲ ಫ್ಯಾಕ್ಟ್ಸ್ ನಾವು ಕೋರ್ಟಲ್ಲಿ ಪ್ರೂವ್ ಮಾಡುವಂಥ ಅಗತ್ಯ ಇಲ್ಲ. ಇನ್ ದ ಸೆನ್ಸ್ ಕೆಲವು ಫ್ಯಾಕ್ಟ್ಸ್ ನಾವು ಕೋರ್ಟಲ್ಲಿ ಪ್ರೂವ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಅದು ಯಾವ ಫ್ಯಾಕ್ಟ್ಸ್ ಬಗ್ಗೆ ಮಾತನಾಡ್ತಿರೋದು, ಈ ಕಂಪ್ಲೀಟ್ ಟಾಪಿಕ್ ಇಂಪಾರ್ಟೆಂಟ್ ಸೆಕ್ಷನ್ 51, 52, 53 ಇದೇನು ಸೆಕ್ಷನ್ ನಂಬರಿಂಗ್ಸ್ ಇದೆ ಈ ಮೂರು ಸೆಕ್ಷನ್ನ ಇನ್ಕ್ಲೂಡ್ ಮಾಡ್ತಿರುವಂಥ ಚಾಪ್ಟರ್, ಕಂಪ್ಲೀಟ್ ಚಾಪ್ಟರ್ ಇಂಪಾರ್ಟೆಂಟ್. ಸೊ ಇದನ್ನು ಡಿಸ್ಕಸ್ ಮಾಡೋಣ ಈ ವಿಡಿಯೋನಲ್ಲಿ. ಹಲೋ, ನಾನು ಅಡ್ವೊಕೇಟ್ ಸ್ವಾತಿ ಲಾ ಕ್ಲಾಸಸ್ಗೆ ಸ್ವಾಗತ. ಆ್ಯಂಡ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮಗೆ ಕರ್ನಾಟಕ ಸಿವಿಲ್ ಜಡ್ಜ್ ಪ್ರಿಪರೇಷನ್ಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಏನು ಕಂಡಕ್ಟ್ ಆಗ್ತದೆ, ಈ ಎರಡೂ ಬ್ಯಾಚಸ್ಸಿಗೂ ಅಡ್ಮಿಷನ್ ನಡೀತಿದೆ. ಅದಕ್ಕೆ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಈಗಾಗಲೇ 2 ಸಕ್ಸಸ್ಫುಲ್ ನಾವು ರಿಸಲ್ಟ್ಸನ್ನು ಕೊಟ್ಟಿದ್ದೀವಿ 2023 ಎಕ್ಸಾಮಿನೇಷನಲ್ಲಿ. ಸೊ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಿಮಗೆ ನಡೀತಿರುವಂಥ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಫ್ರಮ್ ದ ಫೌಂಡೇಶನ್ ಕ್ಲಾಸಸ್ ನಡೆಯುತ್ತೆ. ಪ್ರತಿಯೊಂದು ಸಬ್ಜೆಕ್ಟನ್ನು ನಿಮಗೆ ಸಿಲೆಬಸ್ಸಲ್ಲಿರುವಂಥ ಅಷ್ಟು ಸಬ್ಜೆಕ್ಟ್ಸ್ ಇನ್ ಡೀಟೇಲ್ ಡಿಸ್ಕಷನ್ ನಡೆಯುತ್ತೆ. ಪ್ರತಿ ಸಬ್ಜೆಕ್ಟ್ ಬೇರಾಕ್ಟಿಂದನೇ ನಿಮಗೆ ಓದಿಸಲಾಗುತ್ತೆ. ಆ್ಯಂಡ್ ಈ ಬ್ಯಾಚ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರೂ ಸ್ಟೇಜಸನ್ನು ಕವರ್ ಮಾಡ್ತಿರುವಂಥ ಸಿಂಗಲ್ ಬ್ಯಾಚ್ ಕಾಂಪ್ರಿಹೆನ್ಸಿವ್ ಬ್ಯಾಚ್. ಈ ಬ್ಯಾಚ್ ತುಂಬಾ ನಾಮಿನಲ್ ಪ್ರೈಸಲ್ಲಿ ನಡೀತದೆ. ಬಿಕಾಸ್ ಮಾರ್ಕೆಟಲ್ಲಿರುವಂಥ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಟೀರಿಯಲ್ ಆಗಲಿ ಪ್ರತಿಯೊಂದು ನಿಮಗೆ ಈ ಒಂದು ಪ್ರೈಸ್ ರೇಂಜ್ಗೆ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ತುಂಬಾ ಒಂದು ಅಫೋರ್ಡಬಲ್ ಸ್ಟೂಡೆಂಟ್ಸಿಗೋಸ್ಕರ ಅಂತ ನಡೀತಿರುವಂಥ ಸ್ಪೆಸಿಫಿಕ್ ಬ್ಯಾಚ್. ಸೊ ಕಂಪ್ಲೀಟ್ ಸ್ಟೂಡೆಂಟ್ ರಿಲೇಟೆಡೇ ಆಗಿರೋದ್ರಿಂದ ನಾನು ನಿಮ್ಮ ಒಂದು ಕನ್ಸಿಡ್ರೇಷನಲ್ಲಿ ಈ ಬ್ಯಾಚ್ ನಾಮಿನಲ್ ಪ್ರೈಸಲ್ಲಿ ನಡೀತಿದೆ. ಅದೇ ಅಲ್ಲದೆ ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ 9650849915 ಈ ಬ್ಯಾಚ್ಗೂ ಸಹ ನೀವು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಎರಡೂ ಬ್ಯಾಚಸ್ಸು ನಾಮಿನಲ್ ಪ್ರೈಸಲ್ಲಿ ನಡೀತಿರುವಂಥದ್ದು. ಪ್ರಿಲಿಮ್ ಸ್ಪೆಷಲ್ ಬ್ಯಾಚ್ ಕೇವಲ ಪ್ರಿಲಿಮ್ಸ್ನ ಸಿಲೆಬಸ್ ಅಷ್ಟೇ ಕವರ್ ಮಾಡೋದು. ಬಟ್ ಪ್ರಿಲಿಮ್ಸ್ ಸಿಲೆಬಸ್ ನಿಮಗೆ ಸ್ಟಡಿ ಮಟೀರಿಯಲ್ ಇನ್ಕ್ಲೂಡ್ ಆಗಿರುತ್ತೆ, ಮಾಕ್ ಟೆಸ್ಟ್ ಪ್ರೊವೈಡ್ ಆಗುತ್ತೆ. ಮಾಕ್ ಟೆಸ್ಟ್ನ ಡಿಸ್ಕಷನ್ ಹಾಗೂ ನಿಮಗೆ ಪ್ರೀವಿಯಸ್ 5 ಇಯರ್ ಕ್ವೆಶನ್ ಪೇಪರ್ಸ್ನೂ ಸಹ ಡಿಸ್ಕಸ್ ಮಾಡಲಾಗುತ್ತೆ. ಎಕ್ಸಾಮ್ ಹೇಗೆ ಅಟೆಂಡ್ ಮಾಡಬೇಕು, ಪ್ರತಿಯೊಂದು MCQ ಹೇಗೆ ಅಟೆಂಡ್ ಮಾಡಬೇಕು, ಕೆಲವು ಟ್ರಿಕ್ಸ್ ಅಂತ ನಾವು ಏನು ಕಲಿಬಹುದು ಪ್ರತಿಯೊಂದು ನಿಮಗೆ ಕ್ಲಾಸಲ್ಲಿ ತಿಳಿಸಲಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕ್ಲಾಸಸ್ ನಿಮಗೆ 2 ಭಾಷೆಯಲ್ಲಿ, ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿನೂ ಸಹ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಾಗತ್ತೆ. ಸೊ ಯಾವುದೇ ಒಂದು ಭಾಷೆಯನ್ನೇ ನಡೆಯುತ್ತೆ, ಇಂಗ್ಲೀಷಲ್ಲಿ ನಡೆಯೋದು ಕ್ಲಾಸ್ ಕನ್ನಡ ಮೀಡಿಯಮ್ ಅವರಿಗೆ ಕಷ್ಟ ಆಗುತ್ತೆ, ಇಲ್ಲ ಎರಡೂ ಭಾಷೆಯಲ್ಲೂ ಕ್ಲಾಸಸ್ ನಡೆಯುತ್ತೆ. ಆ್ಯಂಡ್ ಯಾರಿಗೆಲ್ಲ ಜಡ್ಜ್ ಆಗಬೇಕು ಅಂತ ಕನಸಿದೆ, ಸೊ ನಿಮ್ಮ ಒಂದು ಕನಸನ್ನು ನನಸು ಮಾಡುವಂಥ ಟೈಮ್, ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇರುವಂಥ ಈ ಒಂದು ಸ್ಪೆಸಿಫಿಕ್ ಕಾಂಪ್ರಿಹೆನ್ಸಿವ್ ಬ್ಯಾಚ್. ಪ್ರತಿಯೊಂದು ನೀವು ಕಾಣುವಂಥ ಕನಸು ನನಸಾಗೋದಕ್ಕೆ ಅದಕ್ಕೊಂದು ದಾರಿ ಅನ್ನೋದು ಬೇಕಿರುತ್ತೆ. ಸೊ ಈ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ ನಿಮಗೆ ಕರೆಕ್ಟ್ ಪಾತ್, ಗೈಡೆನ್ಸ್ ಎಲ್ಲನೂ ನೀಡ್ತೀವಿ. ಆ್ಯಂಡ್ ನಿಮ್ಮ ಪ್ರತಿಯೊಂದು ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಅವೈಲೇಬಲ್ ಇರ್ತೀನಿ. ಹಾಗೆ ಈ ಬ್ಯಾಚ್ನ ಅಡ್ಮಿಷನ್ ಯಾವಾಗಿಂದ ನಡೆಯುತ್ತೆ ಅಂತಂದರೆ, ಈ ಬ್ಯಾಚ್ ನೀವೀಗ ಅಂದ್ಕೊಳ್ತಿದ್ದೀರಿ ಜಡ್ಜ್ ಆಗಬೇಕು ಅಂತಂದರೆ ಅಡ್ಮಿಷನ್ ತಗೊಳ್ಳಿ. ಬಿಕಾಸ್ ಬ್ಯಾಚಸ್ ನಮಗೆ ಸರ್ಕ್ಯುಲೇಷನಲ್ಲಿದೆ, ನಿಮಗೆ ರಿಪೀಟೆಡ್ಲಿ ಕ್ಲಾಸಸ್ ನಡೀತಾನೆ ಇರುತ್ತೆ ಹಾಗೂ ನಿಮ್ಮ ರಿವಿಷನ್ ನಡೀತಿರುತ್ತೆ ಜೊತೆಗೆ. ಸೊ ಹಾಗಾಗಿ ಪ್ರತಿಯೊಂದು ಬ್ಯಾಚಸ್ ಎನ್ರೋಲ್ ಆಗಬಹುದು. ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ಅಡ್ಮಿಷನ್ ನೀವು ಯಾವಾಗ ಜಡ್ಜ್ ಆಗಬೇಕು ಅಂದ್ಕೊಂಡಿದ್ರಿ, ನಿಮ್ಮ ಕನ್ಸ್ ಈಗ ಬಂದಿದೆ ಅಂದ ತಕ್ಷಣ ಅಡ್ಮಿಷನ್ ತಗೊಳ್ಬಹುದು. ಈ ಬ್ಯಾಚ್ ನಿಮಗೆ ನಿಮ್ಮ ಇಂಟರ್ವ್ಯೂ ತನಕನೂ ಸಹ ಆಕ್ಸೆಸಬಲ್ ಆಗಿರುತ್ತೆ. ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಿರುವಂಥದ್ದು. ಸ್ಟಡಿ ಮಟೀರಿಯಲ್ ಆ್ಯಂಡ್ ಮಾಕ್ ಟೆಸ್ಟ್ ಎರಡೂ ಸಹ ನೀಡಲಾಗುತ್ತೆ. ಮೇನ್ಸಲ್ಲಿ ನಿಮಗೆ ಕಂಪ್ಲೀಟ್ ಲಾ ಪೇಪರ್ 1, ಜಡ್ಜ್ಮೆಂಟ್ ರೈಟಿಂಗ್ ಹಾಗೂ ಕನ್ನಡ ಟ್ರಾನ್ಸ್ಲೇಷನ್ 4 ಪೇಪರನ್ನು ಕಂಪ್ಲೀಟಾಗಿ ಕವರ್ ಮಾಡಲಾಗತ್ತೆ. ಸೊ ಇದಿಷ್ಟು ನಿಮಗೆ ಪ್ರೊವೈಡ್ ಆಗ್ತಿರೋದು ತುಂಬಾ ಒಂದು ನಾಮಿನಲ್ ಪ್ರೈಸಲ್ಲಿ. ಆ್ಯಂಡ್ ಆದಷ್ಟು ಬೇಗ ಅಡ್ಮಿಷನ್ ತಗೊಳ್ಳಿ. ಬಿಕಾಸ್ ಸಿನ್ಸ್ ನಮಗೆ ಆಲ್ರೆಡಿ ಇದ್ದಂಥ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಏನಿದೆ ಅದು ಫೈನಲ್ ಆಗಿದೆ. ಆ್ಯಂಡ್ ಈಗ ಫೈನಲ್ ಆದ್ರ ಪ್ರಕಾರ
15 ಡೇಸ್ ನಂತರ ನೀವು ಯಾವುದೇ ಟೈಮಲ್ಲಿನೂ ಬೇಕಿದ್ರೆ ನೋಟಿಫಿಕೇಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಡಿಸೆಂಬರ್ 1 ಇಂದ ನೀವು ಎನಿ ಟೈಮ್ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಟಿಫಿಕೇಶನ್ ಬಂದೇ ಬರುತ್ತೆ, ಹಾಗಾಗಿ ನಿಮ್ಮ ತಯಾರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ನೋಟಿಫಿಕೇಶನ್ ಬಂದ ನಂತರ ನಾವು ತಯಾರಿ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಆ್ಯಂಡ್ ಸಿನ್ಸ್ 2024 ನೋಟಿಫಿಕೇಶನ್ ಆಲ್ರೆಡಿ ಇಷ್ಟು ಡಿಲೇ ಆಗಿದೆ, ಸೊ ಹಾಗಿದ್ದಾಗ ಎಕ್ಸಾಮ್ ತುಂಬ ಫಾಸ್ಟ್ ಟ್ರ್ಯಾಕಲ್ಲಿ ನಡೆಯುತ್ತೆ, ಯಾವುದೇ ಒಂದು ಟೈಮ್ ವೇಸ್ಟ್ ಅಂತ ಇಲ್ಲದೆ. 24ನ ಒಂದು ಪೋಸ್ಟ್ ಕವರ್ ಮಾಡಿ ಪ್ಲಸ್ 25ನ ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು. ಸೊ ಎಕ್ಸಾಮ್ ತುಂಬ ಬೇಗ ನಡೆಯುತ್ತೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಏನಿದೆ ಅದು ಈಗಲೇ ಶುರು ಮಾಡಿ. ಅಡ್ಮಿಷನ್ ತಗೊಂಡು ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಪಾರ್ಟ್ 3 ಚಾಪ್ಟರ್ 3 ಇದರಲ್ಲಿ ಫಸ್ಟ್ ಸೆಕ್ಷನ್ 51. ಈ 3 ಸೆಕ್ಷನ್ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಸ್ಪೆಸಿಫಿಕಲಿ 51 ಇಂಪಾರ್ಟೆಂಟ್, 53 ಇಂಪಾರ್ಟೆಂಟ್. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ 56, 57, 58 ಆಗಿತ್ತು ಇದರ ನಂಬರಿಂಗ್. ಈಗ 51, 52, 53. ಫ್ಯಾಕ್ಟ್ ಜುಡಿಷಿಯಲಿ ನೋಟಿಸಬಲ್ ನೀಡ್ ನಾಟ್ ಟು ಬಿ ಪ್ರೂವ್ಡ್. ಯಾವುದೆಲ್ಲ ಫ್ಯಾಕ್ಟ್ಸನ್ನು ಕೋರ್ಟ್ ತಾನಾಗೆ ಒಂದು ಜುಡಿಷಿಯಲ್ ನೋಟಿಸ್ ತಗೊಳ್ಳತ್ತೆ, ಅದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ, ಅದನ್ನು ಯಾವುದೇ ಪಾರ್ಟಿ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಈಗ ಯಾವ ಫ್ಯಾಕ್ಟ್ಸನ್ನು ಕೋರ್ಟ್ ಜುಡಿಷಿಯಲ್ ನೋಟಿಸ್ ತಗೊಳತ್ತೆ ಅದನ್ನು ಲಿಸ್ಟ್ ಕೊಡ್ತಿದೆ 52 ಅಲ್ಲಿ. ಫ್ಯಾಕ್ಟ್ ವಿಚ್ ಕೋರ್ಟ್ ಶಾಲ್ ಟೇಕ್ ಜುಡಿಷಿಯಲ್ ನೋಟಿಸ್. ಇದು ನಮಗೆ ಲಿಸ್ಟ್ ಆಫ್ ಫ್ಯಾಕ್ಟ್ಸ್. ಕೋರ್ಟ್ ಏನನ್ನ ಎಲ್ಲ ಜುಡಿಷಿಯಲ್ ನೋಟಿಸ್ ತಗೊಳತ್ತೆ ಅಂತ ಹೇಳ್ತಿರೋದು. ಸೊ ಎಕ್ಸಾಮಿಗೆ ಇಂಪಾರ್ಟೆಂಟ್ 51 ದಟ್ ಕೋರ್ಟ್ ಜುಡಿಷಿಯಲ್ ನೋಟಿಸ್ ತಗೊಳ್ಳೋದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅನ್ನೋದು. ಈ ಲಿಸ್ಟಲ್ಲಿ ಏನೇನೆಲ್ಲ ಜುಡಿಷಿಯಲ್ ನೋಟಿಸ್ ತಗೊಳುತ್ತೆ ಕೋರ್ಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಡೇಟ್, ಮಂತ್, ಇಯರ್, ಕ್ಯಾಲೆಂಡರ್, ಯಾವುದೇ ಒಂದು ಲಾ, ಆಲ್ ಲಾಸ್ ಇನ್ ಫೋರ್ಸ್ ಇನ್ ಟೆರಿಟರಿ ಆಫ್ ಇಂಡಿಯಾ. ಇಂಡಿಯಾಲಿರುವಂಥ ಯಾವುದೇ ಲಾ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂದರೆ ಆ ಲಾ ನಾವೇನು ಪ್ರೂವ್ ಮಾಡೋ ಅಗತ್ಯ ಇಲ್ಲ, ಇಂಡಿಯಾನಲ್ಲಿ ಲಾ ಇದೆ ನೋಡಿ ಅಂತ. ಕೋರ್ಟ್ಗೆ ಅದು ಸಾಮಾನ್ಯವಾಗೇನೆ ಅದು ಜುಡಿಷಿಯಲ್ ನೋಟಿಸ್ ತಗೊಳತ್ತೆ. ಇಂಟರ್ನ್ಯಾಷನಲ್ ಟ್ರೀಟಿ, ಕನ್ವೆನ್ಷನ್, ಅಗ್ರಿಮೆಂಟ್ ಏನಾದರೂ ಇದ್ರೆ, ಇಂಟರ್ನ್ಯಾಷನಲ್ ಟ್ರೀಟೀಸ್ ಯಾವ ಥರ ಏನಾದರೂ ಇದೆ ಅದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಆಲ್ರೆಡಿ ಪಬ್ಲಿಷ್ ಆಗಿರುವಂಥ ಈ ರೀತಿ ಡಾಕ್ಯುಮೆಂಟ್ಸ್, ಟ್ರೀಟೀಸ್, ಕನ್ವೆನ್ಷನ್ಸ್ ಬಗ್ಗೆ ಕೋರ್ಟ್ ಜುಡಿಷಿಯಲ್ ನೋಟಿಸ್ ತಗೊಳತ್ತೆ. ಕೋರ್ಸಸ್ ಆಫ್ ಪ್ರೊಸೀಡಿಂಗ್ಸ್, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆಫ್ ಇಂಡಿಯಾ, ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಪಾರ್ಲಿಮೆಂಟ್ ಹಾಗೂ ಇವುಗಳ ಒಂದು ಪ್ರೊಸೀಡಿಂಗ್ಸ್ ಏನಿದೆ ಇದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ, ಅದು ಪಬ್ಲಿಕಲ್ಲಿ ಆಲ್ರೆಡಿ ಇದೆ. ಸೀಲ್ಸ್ ಆಫ್ ಆಲ್ ಕೋರ್ಟ್ಸ್ ಆ್ಯಂಡ್ ಟ್ರೈಬ್ಯುನಲ್. ಸೀಲ್, ಸ್ಟ್ಯಾಂಪ್ ಏನಿರುತ್ತೆ ಸೀಲ್, ಅದರ ಬಗ್ಗೆ ಮಾತನಾಡ್ತಿರೋದು. ಸೀಲ್ ಆಫ್ ಕೋರ್ಟ್, ಅಡ್ಮಿರಾಲಿಟಿ ಆ್ಯಂಡ್ ಮ್ಯಾರಿಟೈಮ್ ಜುರಿಸ್ಡಿಕ್ಷನ್. ಸೊ ಬೇರೆ ಬೇರೆ ಏನು ಮಿಲಿಟರಿ ಕೋರ್ಟ್ಸ್ ಆಗಲಿ, ಮ್ಯಾರಿಟೈಮ್ ಜುರಿಸ್ಡಿಕ್ಷನ್, ನೇವಲ್, ಇದರಲ್ಲಿ ಯಾವುದೇ ಒಂದು ಸೀಲ್ನ ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಆಕ್ಸೆಸರೀಸ್ ಟು ಆಫೀಸ್, ಅಸೆಷನ್ ಟು ಆಫೀಸ್, ನೇಮ್ಸ್, ಟೈಟಲ್, ಫಂಕ್ಷನ್. ಯಾವ್ಯಾವ ಆಫೀಸಲ್ಲಿ ಯಾರು ಯಾವ ಟೈಟಲಲ್ಲಿ ಇರ್ತಾರೆ, ಯಾವ ಟೈಟಲಲ್ಲಿ ಕೆಲಸ ಮಾಡ್ತಾರೆ, ಆ ಪೊಸಿಷನಲ್ಲಿ ಯಾರಿದ್ದಾರೆ, ಅವರ ಸಿಗ್ನೇಚರ್, ಈ ಥರ ಇವುಗಳನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಇದೆಲ್ಲನೂ ನೋಟಿಫೈ ಆಗಿರುತ್ತೆ ಅಫಿಷಿಯಲ್ ಗೆಜೆಟಲ್ಲಿ ಆಲ್ರೆಡಿ ಅವರ ಅಪಾಯಿಂಟ್ಮೆಂಟ್ ಬಗ್ಗೆ. ಸೊ ಅದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಎಕ್ಸಿಸ್ಟೆನ್ಸ್, ಟೈಟಲ್ ಆ್ಯಂಡ್ ನ್ಯಾಷನಲ್ ಫ್ಲ್ಯಾಗ್ ಆಫ್ ಎವ್ರಿ ಕಂಟ್ರಿ ಆರ್ ಸಾವರಿನ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡ್ತಿರುವಂಥ ಯಾವುದೇ ಒಂದು ನ್ಯಾಷನಲ್ ಫ್ಲ್ಯಾಗ್ ಯಾವುದೇ ಕಂಟ್ರಿದು ಅದನ್ನು ಪ್ರೂವ್ ಮಾಡೋ ಅಗತ್ಯ ಅಂತ ಬರೋದಿಲ್ಲ. ಡಿವಿಷನ್ಸ್ ಆಫ್ ಟೈಮ್, ಜೋಗ್ರಫಿಕಲ್ ಡಿವಿಷನ್. ಈಗ 5:30 ಕ್ಯಾಲ್ಕಟಾ ಟೈಮ್ ಅಂತ ನಾವೇನು ಫಾಲೋ ಮಾಡ್ತೀವಿ, ಇಂಡಿಯಾಗೆ ಬಾಂಬೆ 5:30 + 5:30. ಸೊ ಇದೆಲ್ಲ ನಮಗೆ ಜೋಗ್ರಫಿಕಲ್ ಡಿವಿಷನ್ಸ್ ಅಂತ ಏನಿದೆ, ಪಬ್ಲಿಕ್ ಫೆಸ್ಟಿವಲ್ಸ್ ಏನಿದೆ, ಫಾಸ್ಟ್ ಹಾಲಿಡೇ ನೋಟಿಫೈಡ್, ಇದೆಲ್ಲ ಅಫಿಷಿಯಲ್ ಗೆಜೆಟಲ್ಲಿ ನೋಟಿಫೈ ಏನೇನಾಗಿರುತ್ತೆ ಇವುಗಳನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ದ ಟೆರಿಟರಿ ಆಫ್ ಇಂಡಿಯಾ, ಇಂಡಿಯನ್ ಜಾಗ್ರಫಿಕಲ್ ಟೆರಿಟರಿ ಎಷ್ಟು, ಏನು, ಎಲ್ಲಿದೆ, ಇದನ್ನೆಲ್ಲ ಯಾರೂ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಸಿಮಿಲರ್ಲಿ commencement, continuance and termination of hostilities between the government of India and any other country or body of person. ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬೇರೆ ಕಂಟ್ರೀಸ್ ಜೊತೆ ಇರುವಂಥ ಒಂದು ಟರ್ಮಿನೇಷನ್, ಟೈಸ್ ನಡೀತಿದೆಯಾ, ಅದು ಕಂಟಿನ್ಯೂಯಲ್ ಇದೆಯಾ, ಮುಗಿದಿದೆಯಾ, ಇವುಗಳನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ನೇಮ್ಸ್ ಆಫ್ ದ ಮೆಂಬರ್ಸ್ ಆಫ್ ಆಫೀಸರ್ಸ್ ಆಫ್ ದ ಕೋರ್ಟ್, ಆಫ್ ದೇರ್ ಡೆಪ್ಯೂಟೀಸ್ ಆ್ಯಂಡ್ ಸಬಾರ್ಡಿನೇಟ್ ಆಫೀಸರ್ಸ್ ಆ್ಯಂಡ್ ಅಸಿಸ್ಟೆಂಟ್ಸ್, ಆ್ಯಂಡ್ ಆಲ್ಸೋ ಆಫ್ ಆಲ್ ಆಫೀಸರ್ಸ್ ಆಕ್ಟಿಂಗ್ ಇನ್ execution of its process, and of advocates and other persons authorized by law to appear or act before it. ಈ ಕೋರ್ಟಲ್ಲಿರುವಂಥ ವ್ಯಕ್ತಿಯರು, ಅವರ ಡೆಸಿಗ್ನೇಷನ್, ಅವರ ಒಂದು ಯಾವ ಪೊಸಿಷನಲ್ಲಿದ್ದಾರೆ, ಇದನ್ನು ಎಲ್ಲನೂ ನಾವೇನು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ರೋಲ್ ಆಫ್ ದ ರೋಡ್ ಆನ್ ಲ್ಯಾಂಡ್ ಆರ್ ಎಟ್ ಸಿ,
ನಮ್ಮ ಲ್ಯಾಂಡ್ ಜಾಗ್ರಫಿಕಲ್ ಏರಿಯಾಲಿರುವಂಥ ಒಂದು ರೂಲ್ ಆಗಲಿ, ನಮ್ಮ ವಾಟರ್ ರಿಲೇಟೆಡ್ ವಾಟರ್ ಬಾಡಿ ನಾಟಿಕಲ್ ಮೈಲ್ಸ್ ಅಲ್ಲಿ ನಾವೇನು ನೋಡ್ತೀವಿ, ಹಾಗೂ ನಮ್ಮ ಏರ್ ಸ್ಪೇಸ್ ಯಾವುದನ್ನು ನಾವೇನು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಕ್ಲಿಯರ್? ಇದು ಎಲ್ಲ ಏನೇನೆಲ್ಲ ಅಫಿಷಿಯಲ್ ಗೆಜೆಟಲ್ಲಿ ಪ್ರಿಂಟ್ ಆಗಿರುತ್ತೆ, ಗೊತ್ತಿರೋ ಅಂಥದ್ದು, ಗೊತ್ತಿರಬೇಕು ಕೋರ್ಟ್ಗೆ ಇದೆಯಲ್ಲ ಅನ್ನೋಂಥ ವಿಷಯಗಳು ಏನೇನಿದೆ ಅದನ್ನು ಯಾವುದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಕೋರ್ಟ್ ಅದನ್ನು ತಾನಾಗಿ ನೋಟಿಸ್ ತಗೊಳತ್ತೆ. ಈ ಸ್ಪೆಸಿಫಿಕ್ ಫ್ಯಾಕ್ಟನ್ನು ಪ್ರೂವ್ ಮಾಡಿ ಅಂತ ಎಲ್ಲೂ ಬರೋದಿಲ್ಲ. ಇದೆಲ್ಲ ಆ್ಯಕ್ಚುಲ್ ಆಗಿ ನಮಗೆ ಹೊರಗಿನ ಒಂದು ವಿಷಯಗಳು. ಈಗ ನೆಕ್ಸ್ಟ್ ಸೆಕ್ಷನ್ 53 ಏನು ಹೇಳುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಸೆಕ್ಷನ್ 53 ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಟು ಬಿ ಪ್ರೂವ್ಡ್ ಅಂತ ಏನು ಹೇಳ್ತಿದ್ದೀವಿ. ಸೆಕ್ಷನ್ 53 ಅಡ್ಮಿಷನ್ ಸೆಕ್ಷನ್ಸ್ ನಾವು ಕನ್ಸಿಡರ್ ಮಾಡಿದ್ವಿ, ರೈಟ್? ಸೆಕ್ಷನ್ 17 ಆಫ್ ಯೋರ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಡ್ಮಿಷನ್ಸ್ ಎಲ್ಲ ಏನು ಹೇಳ್ತೀವಿ, ಆ ಥರ ಒಂದು ಪಾರ್ಟಿ ಏನನ್ನೇ ಅಡ್ಮಿಟ್ ಮಾಡ್ಕೊಂಡಿದೆ ಒಂದು ಫ್ಯಾಕ್ಟನ್ನು ಅಂತಂದಾಗ ನಾವು ಅದನ್ನು ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಬಿಕಾಸ್ ನೀವು ಆಲ್ರೆಡಿ ಅಡ್ಮಿಟ್ ಮಾಡ್ಕೊಂಡಿದ್ದೀರಿ. ಈ ಕ್ರೈಮ್ ನಡೆದಾಗ ನಾನು ಅಲ್ಲಿದ್ದೆ, ನಾನು ಅಡ್ಮಿಟ್ ಮಾಡ್ಕೊಳ್ತೀನಿ, ಒಪ್ಕೊಳ್ತಿದ್ದೀನಿ. ಸೊ ಒಪ್ಕೊಂಡಿದ್ದೀನಿ ಅಂತ ಅಂದಾಗ ಅದನ್ನು ಪ್ರೂವ್ ಮಾಡೋಂಥ ಅಗತ್ಯ ಏನಕ್ಕೆ ಬರುತ್ತೆ? ಹಾಗಾಗಿ ಸೆಕ್ಷನ್ 53 ಅದನ್ನು ನಾವು ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಿರೋದು. No fact need to be proved in any proceeding which the parties thereto or their agents agree. ಪಾರ್ಟಿ ಆಗಲಿ ಅವರ ಏಜೆಂಟ್ ಆಗಲಿ ಒಪ್ಕೊಂಡಿದ್ದಾರೆ ಅಡ್ಮಿಟ್ ಟು ಹಿಯರಿಂಗ್, or which before hearing they agree to admit by writing ಅಲ್ಲಾಗಲಿ ಅಥವಾ ಬೈ ಎನಿ ರೂಲ್ ಆಫ್ ಪ್ಲೀಡಿಂಗ್ಸ್ ಅಲ್ಲಿ ನಾವೇನು ರಿಟರ್ನ್ ಸ್ಟೇಟ್ಮೆಂಟ್ ಪ್ಲೇನ್ ಕೊಡ್ತೀವಿ ಆ ಟೈಮಲ್ಲೇನೆ ಅಗ್ರಿ ಮಾಡ್ಕೊಂಡಿದ್ದಾರೆ, ಎನ್ಫೋರ್ಸ್ ಅಟ್ ದ ಟೈಮ್ ದೇ ಆರ್ ಬೀನ್ ಡೀಮ್ ಟು ಹ್ಯಾವ್ ಬಿನ್ ಅಡ್ಮಿಟೆಡ್ ಬೈ ದರ್ ಪ್ಲೀಡಿಂಗ್ಸ್. ಸೊ ಈ ಥರ ಏನೇನಿದೆ ಅದನ್ನು ನಾವು ಆಲ್ರೆಡಿ ಅವರು ಪ್ಲೀಡಿಂಗ್ಸಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀವಿ. ಡನ್. ಈಗ ಇದರೊಂದು ಪ್ರೊವೈಸೋ ಇದೆ. ಈ ಪ್ರೊವೈಸೋ ಇಂಪಾರ್ಟೆಂಟ್. ಈ ಕಂಪ್ಲೀಟ್ ಸೆಕ್ಷನ್ಸ್ ಇಂದ ಕ್ವೆಶನ್ಸ್ ಕೇಳ್ತಾರೆ. ಸೆಕ್ಷನ್ ಹೆಡ್ಡಿಂಗ್ ಇಂಪಾರ್ಟೆಂಟ್, ಸೆಕ್ಷನ್ ನಂಬರ್ ಇಂಪಾರ್ಟೆಂಟ್. ಪ್ರೊವೈಸೋ ಏನು ಅಂತಂದರೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ, ಹೌದು. ಆದರೆ ಕೋರ್ಟ್ನ ಡಿಸ್ಕ್ರಿಷನರಿ ಪವರ್ ಒಂದಿದೆ. ಅಕಸ್ಮಾತ್ ಕೋರ್ಟ್ಗೆ ಇಲ್ಲ ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಫ್ಯಾಕ್ಟನ್ನು, ಆಗ ನೀವು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ಇದು ಹೇಳಬೇಕಾ ಬೇಡ ಅನ್ನೋದು ಕೋರ್ಟ್ ಡಿಸ್ಕ್ರಿಷನರಿ ಪವರ್. ಎಲ್ಲ ಸತಿ ಕೇಳ್ತಾರೆ ಅಂತ ಅಲ್ಲ. ಕೋರ್ಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್ ರಿಕ್ವೈರ್ ದ ಫ್ಯಾಕ್ಟ್ಸ್ ಅಡ್ಮಿಟೆಡ್ ಟು ಬಿ ಪ್ರೂವ್ಡ್ ಅದರ್ವೈಸ್ ದ್ಯಾನ್ ಬೈ ಸಚ್ ಅಡ್ಮಿಷನ್. ಸೊ ನೀವು ಕೋರ್ಟ್ ಅಕಸ್ಮಾತ್ ಪ್ರೂವ್ ಮಾಡಿ ಅಂತ ಅಂದಾಗ ಮಾಡಲೇಬೇಕಾಗತ್ತೆ. ಇದು ಕೋರ್ಟ್ನ ಡಿಸ್ಕ್ರಿಷನ್ ಆಗತ್ತೆ. ಡನ್. ನೆಕ್ಸ್ಟ್ ಈಗ ಚಾಪ್ಟರ್ 4 ಆಫ್ ಓರಲ್ ಎವಿಡೆನ್ಸ್. ಓರಲ್ ಎವಿಡೆನ್ಸ್ ಅಲ್ಟಿಮೇಟ್ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನಮಗೆ 3 ಬೆಸ್ಟ್ ಎವಿಡೆನ್ಸ್ ರೂಲ್ ಏನಿದೆ ಅದನ್ನು ಸಹ ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ಬೆಸ್ಟ್ ಎವಿಡೆನ್ಸ್ ರೂಲ್, ಓರಲ್ ಎವಿಡೆನ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಈ ಕಂಪ್ಲೀಟ್ 3 ಟಾಪಿಕ್ಸ್ ನಿಮಗೆ ಮೇನ್ಸಿಗೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಿಗಂತೂ ಇಂಪಾರ್ಟೆಂಟ್ ಇದ್ದೇ ಇದೆ. ಅದಷ್ಟೇ ಅಲ್ಲದೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲೂ ಸಹ ಇದರ ಇಂಪಾರ್ಟೆನ್ಸ್ ಕಂಪ್ಲೀಟ್ ಇದೇನೆ ಇಂಪಾರ್ಟೆಂಟ್ ಆಗೋದು. ಬಿಕಾಸ್ ನಾವು ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಂತ ಮಾಡಬೇಕು ಅಂದಾಗ ಓರಲ್ ಎವಿಡೆನ್ಸ್ ಹಾಗೂ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನೇ ನಮಗೆ ಕೊಡೋದು. ಆ ಓರಲ್ ಎವಿಡೆನ್ಸ್ನ ಅಪ್ರಿಷಿಯೇಟ್ ಮಾಡೋದು ಹೇಗೆ, ಏನು ಓರಲ್ ಎವಿಡೆನ್ಸ್ ಅನ್ನೋದು ಫಸ್ಟ್ ಗೊತ್ತಿರಬೇಕಲ್ಲ. ಸೊ ಹಾಗಾಗಿ ಈ ಎಂಟೈರ್ ಚಾಪ್ಟರ್ ಇಂಪಾರ್ಟೆಂಟ್. ಸೆಕ್ಷನ್ 59, 60 ನಾವು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಲ್ಲಿ ನೋಡ್ತಿದ್ದು. ಈಗ ಇದು ಸೆಕ್ಷನ್ 54, 55 ಆಗಿದೆ. ಓರಲ್ ಎವಿಡೆನ್ಸ್ ಟು ಬಿ ಡೈರೆಕ್ಟ್, ಇದು ನಮಗೆ ಬೆಸ್ಟ್ ಎವಿಡೆನ್ಸ್ ರೂಲ್ನ ಫಸ್ಟ್ ರೂಲ್ ಆಗುತ್ತೆ. ರೂಲ್ ನಂಬರ್ 1. ಸೆಕೆಂಡ್ ರೂಲ್ ಏನು, ಥರ್ಡ್ ರೂಲ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಕ್ಲಾಸಲ್ಲಿ ತಿಳಿಸೋದು ಇದ್ದೇ ಇದೆ, ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಆ್ಯಂಡ್ ಈ ಕಂಪ್ಲೀಟ್ ಇದನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ. ಇದು ಕಂಪ್ಲೀಟ್ ಎಂಟೈರ್ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಅಗೇನ್ ಸ್ವಾತಿ ಲಾ ಕ್ಲಾಸಸ್ಗೆ ನೀವು ಅಡ್ಮಿಷನ್ ತಗೊಳ್ಬೇಕು, ಕರ್ನಾಟಕ ಸಿವಿಲ್ ಜಡ್ಜ್ ಆಗೋದು ನಿಮ್ಮ ಕನಸು ಅಂತ ಇದ್ದರೆ, ಅಥವಾ ನಾನು ಏನು ಕಾಲೇಜ್ ಪಾಸ್ಔಟ್ ಆಗಿದ್ದೀನಿ ಇನ್ನು ಏನು ಮಾಡಬೇಕು ಡಿಸೈಡ್ ಮಾಡಿಲ್ಲ ಆಗ್ಲೂ ಸಹ ಈ ಒಂದು ಆಪರ್ಚುನಿಟಿ ಜುಡಿಷರಿ ಅಲ್ಲಿ ನೀವು ಸರ್ವ್ ಮಾಡುವಂಥದ್ದು ಆಪರ್ಚುನಿಟಿ ಏನಿದೆ ಅದು ಒಂದು ತುಂಬಾ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಒಂದು ಡಿಗ್ನಿಫೈಡ್ ಆದಂಥ ಜಾಬ್. ಸೊ ಏನೂ ನಾನಿನ್ನು ಚೂಸ್ ಮಾಡಿಲ್ಲ ಅಂದ್ರೂ ಸಹ ಈ ಒಂದು ಅಟೆಂಪ್ಟನ್ನು ತಗೊಳ್ಳೇಬೇಕು ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಜುಡಿಷರಿ ಎಕ್ಸಾಮನ್ನು. ಬಿಕಾಸ್ ಜುಡಿಷರಿ ಎಕ್ಸಾಮ್ ಆ್ಯಸ್ ಅ ಪರ್ಸನ್ ನಿಮಗೆ ಜಡ್ಜ್ಮೆಂಟ್ಸ್ ಮುಖಾಂತರ ಆಗಲಿ, ಜಡ್ಜ್ಮೆಂಟ್ ಓದೋದು ಬರೆಯೋದ್ರಿಂದ ಒಂದಷ್ಟು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಗಲಿ, ಸೆನ್ಸ್ ಆಫ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೊಡುತ್ತೆ ಜುಡಿಷರಿ ಎಕ್ಸಾಮ್. ಸೊ ಇಫ್ ಎಟ್ ಆಲ್ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ರೂ ಸಹ ನನ್ನ ಅಡ್ವೈಸ್ ನಿಮಗೆ
ಜುಡಿಷರಿ ಎಕ್ಸಾಮ್ ಅಟ್ಲೀಸ್ಟ್ ಒಂದ್ಸತಿ ನೀವು ಬರೆದು ನೋಡಿ, ಬಿಕಾಸ್ ಅದು ತುಂಬಾ ನಿಮ್ಮಲ್ಲಿ ಚೇಂಜಸನ್ನು ತಂದೆ ತರುತ್ತೆ. ಹಾಗೆ ಎಕ್ಸಾಮ್ ಹತ್ತಿರ ಬರ್ತಿದೆ, ಸೊ ಹಾಗಾಗಿ ಅಡ್ಮಿಷನ್ಸನ್ನು ತೊಗೊಳ್ಳಿ. ಅಡ್ಮಿಷನ್ ತೊಗೊಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಪ್ರಿಲಿಮ್ಸ್ ಬ್ಯಾಚೂ ಸಹ ಅಡ್ಮಿಷನ್ ತೊಗೊಳ್ಬಹುದು. ಸೇಮ್ ನಂಬರ್ 9650849915. ಎರಡೂ ಬ್ಯಾಚ್ ತುಂಬಾ ಒಂದು ಅಫೋರ್ಡಬಲ್ ನಾಮಿನಲ್ ಪ್ರೈಸಲ್ಲಿ ನಡೀತಿರೋವಂಥದ್ದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಯಾರಾದರೂ ಜಡ್ಜ್ ಆಗಬೇಕು ಅಂದ್ಕೊಂಡಿದ್ದಾರೆ, ಡೆಫಿನೆಟ್ಲಿ ಅವರಿಗೂ ಸಹ ಈ ಮಾಹಿತಿನ ತಿಳಿಸಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀನಿ ಅಂತಂದರೆ ಚಾನಲ್ ಸಬ್ಸ್ಕ್ರೈಬು ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಇನ್ನಷ್ಟು ಖುಷಿ ಆಗುತ್ತೆ. ಆ್ಯಂಡ್ ನಿಮಗೋಸ್ಕರ ತರ್ತಿರೋಂಥ ಎಲ್ಲ ವೀಡಿಯೋಸ್ ಕಂಪ್ಲೀಟ್ ವ್ಯಾಲ್ಯೂ ಎಡಿಷನ್ ಆಗಿರುತ್ತೆ. ಸೊ ಅರ್ಥ ಆಗ್ತದೆ ನಾ ಹೇಳ್ತಿರೋದು, ನಿಮಗೆ ಕನ್ವೆ ಆಗ್ತದೆ, ದೆನ್ ಡೆಫಿನೆಟ್ಲಿ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ದ ಚಾನಲ್ ಸೊ ದ್ಯಾಟ್ ಖುಷಿ ಆಗುತ್ತೆ ನನಗೂ. ಆ್ಯಂಡ್ ಥ್ಯಾಂಕ್ ಯು. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.